ಎಲ್ರಿಗೂ ನಮಸ್ಕಾರ. ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್ ವಿಷಯ ವಿತ್ ಗಿರೀಶ. ಎಸ್, ಪ್ರೀವಿಯಸ್ ಕ್ಲಾಸಸ್ನಲ್ಲಿ ನಾನು ಕನ್ಸೈನ್ಮೆಂಟ್ ಚಾಪ್ಟರ್ ಮೇಲೆ ಒಂದಷ್ಟು ಕಾಸ್ಟ್ ಪ್ರಾಬ್ಲಮ್, ಇನ್ವಾಯ್ಸ್ ಪ್ರಾಬ್ಲಮ್ನ ಕಂಪ್ಲೀಟ್ ಮಾಡಿದ್ದೀನಿ. ಸೊ ಈಗ ಹೊಸ ಚಾಪ್ಟರ್ ನಾನು ಶುರು ಮಾಡ್ತಿರೋದು ಅಕೌಂಟಿಂಗ್ ಫಾರ್ ರಾಯಲ್ಟೀಸ್. ಈ ಅಕೌಂಟಿಂಗ್ ಫಾರ್ ರಾಯಲ್ಟೀಸ್ ಬಗ್ಗೆ ಹೇಳಬೇಕು ಅಂತ ಅಂದರೆ ಸಿಂಪಲಾಗಿ ಒಂದು 2 ನಿಮಿಷ ಥಿಯರಿ ಹೇಳ್ಬಿಡ್ತೀನಿ ಕೇಳಿ. ರಾಯಲ್ಟಿ ಅಂತ ಹೇಳಿದ್ರೆ ರಾಯಲ್ಟಿ ಈಸ್ ಅನ್ ಅಗ್ರಿಮೆಂಟ್ ಬಿಟ್ವೀನ್ ಲೀಸಿ ಆ್ಯಂಡ್ ಲೀಸಾರ್ ಅಂತ ಹೇಳಿ ಕರಿತೀವಿ. ಇದು ಇಬ್ಬರ ನಡುವಿನ ಒಂದು ಒಪ್ಪಂದ. ಒಬ್ಬ ಯಾರು ಒಂದು ವಸ್ತುವನ್ನು ಉಪಯೋಗಿಸ್ಕೊಳ್ಳಿ ಅಂತ ಹೇಳಿ ಕೊಡ್ತಾನೆ ಆ ವ್ಯಕ್ತಿ, ಅದನ್ನು ಉಪಯೋಗಿಸ್ಕೊಳ್ಳುವಂಥ ವ್ಯಕ್ತಿ, ಇಬ್ಬರ ನಡುವೆ. ಈ ಉಪಯೋಗಿಸ್ಕೊಳ್ಳುವಂಥ ವಸ್ತುವಿಗೆ ನಾವೇನೊಂದು ನಾಮಿನಲ್ ಅಮೌಂಟ್ನ ಪೇ ಮಾಡ್ತಾ ಹೋಗ್ತೀವಿ, ಸೊ ಅದು ರಾಯಲ್ಟಿ ಅಂತ ಹೇಳಿ ಕರಿತೀವಿ. ಫಾರ್ ಎಕ್ಸಾಂಪಲ್, ಈಗ ಯಾವುದೋ ಒಂದು ಜಾಗ ಅಥವಾ ಭೂಮಿಯನ್ನು ನಾವು ಒಂದಷ್ಟು ವರ್ಷಗಳ ಕಾಲಕ್ಕೆ ನಾವು ಅದನ್ನು ಉಪಯೋಗಿಸ್ಕೊಳ್ತಿದ್ದೀವಿ ಅಂದರೆ ತಿಂಗಳ ಅವ್ರಿಗೆ ಏನು ಪೇ ಮಾಡಬೇಕು? ರೆಂಟ್ನ ಪೇ ಮಾಡ್ತೀವಿ. ದಿಟ್ ಈಸ್ ದ ರಾಯಲ್ಟಿ. ಇದು ಒಂದು ಮರಳನ್ನ ಎತ್ತಲಿಕ್ಕೆ ಕೊಡುವಂಥ ರಾಯಲ್ಟಿ ಆಗಿರ್ಬೋದು, ಕಲ್ಲು ಕೋರೆಗಳಿಗೆ ತಗೊಳ್ಳೋದಾಗಿರ್ಬೋದು, ಮೈನಿಂಗ್ ಗಣಿಗಾರಿಕೆಗೆ ಮಾಡ್ಕೊಳ್ಳೋದಾಗಿರ್ಬೋದು, ಅಥವಾ ಸ್ಪೆಷಲ್ ಒಂದು ಗ್ರಾನೈಟ್ ಫೀಲ್ಡ್ಗಳಲ್ಲಾಗಿರ್ಬೋದು, ಬೇರೆ ಬೇರೆ ವಿಚಾರಗಳಲ್ಲಿ ಈ ರಾಯಲ್ಟಿ ಅನ್ನುವಂಥದ್ದನ್ನು ಹೆಚ್ಚಾಗಿ ಯೂಸ್ ಮಾಡ್ತಾರೆ. ಈ ರಾಯಲ್ಟಿಯಲ್ಲಿ ನಾರ್ಮಲ್ ಆಗಿ ಇಬ್ಬರು ವ್ಯಕ್ತಿಗಳು ಬರ್ತಾರೆ. ಒಂದು ಭೂಮಿ ವಿಚಾರ ಆದರೆ, ಲ್ಯಾಂಡ್ ವಿಚಾರ ಆದರೆ ಲ್ಯಾಂಡ್ ಲಾರ್ಡ್ ಅಂತ ಹೇಳಿ ಬರ್ತಾರೆ. ಲೀಸಾರ್ ಅಂತ ಹೇಳಿ ಬರ್ತಾರೆ. ಲೀಸಿ ಅಂತ ಹೇಳಿದ್ರೆ ದ ಪರ್ಸನ್ ಒನ್ ಹೂ ರಿಸೀವಿಂಗ್ ದ ಸ್ಪೆಷಲ್ ರೈಟ್ ಆನ್ ದ ಥಿಂಗ್. ಲೀಸಾರ್ ಅಂತ ಹೇಳಿದ್ರೆ ದ ಪರ್ಸನ್ ಒನ್ ಹೂ ಗಿವ್ ದ ಸ್ಪೆಷಲ್ ರೈಟ್ ಟು ಲೀಸಿ. ಯಾವೊಬ್ಬ ವ್ಯಕ್ತಿ ಒಂದು ಸ್ಪೆಷಲ್ ರೈಟ್ನ ಕೊಡ್ತಾನೆ ಅವನು ಲೀಸಾರ್ ಆಗಿರ್ತಾನೆ, ಯಾವ ವ್ಯಕ್ತಿ ಆ ಸ್ಪೆಷಲ್ ರೈಟ್ನ ಇಸ್ಕೊಳ್ತಾನೆ ಅವನು ಲೀಸಿ ಆಗಿರ್ತಾನೆ. ಸೊ ಈಗ ನೋಡೋಣ, ಇಲ್ಲಿ ನಾರ್ಮಲ್ ಆಗಿ ನಿಮಗೆ ಬರೋದು ಶಾರ್ಟ್ ವರ್ಕಿಂಗ್, ಮೇನ್ ಟರ್ಮಿನಾಲಜೀಸ್ ಬರೋದು ರಾಯಲ್ಟಿ ಗೊತ್ತಾಗಿದೆ, ರಾಯಲ್ಟಿ ಸರ್ಪ್ಲಸ್, ರಾಯಲ್ಟಿ ಶಾರ್ಟ್ ವರ್ಕಿಂಗ್ ಅಂತ ಹೇಳಿ ಬರ್ತದೆ, ಮತ್ತು ಮಿನಿಮಮ್ ರೆಂಟ್ ಅಂತ ಬರ್ತದೆ. ಸೊ ಅವುಗಳೇನು ಅಂತೇಳಿ ತಿಳ್ಕೊಳ್ತಾ ಹೋಗೋಣ. ನೋಡಿ, ನಿಮಗೆ ಲಾಸ್ ಆದಾಗ ಬಿಸ್ನೆಸ್ಸಲ್ಲಿ ರಾಯಲ್ಟಿಲಿ ಲಾಸ್ ಆದಾಗ ವೆನ್ ಶಾರ್ಟ್ ವರ್ಕಿಂಗ್ ಲಾಸ್ ಅರೈಸೆಡ್, ಲಾಸ್ ಆದರೆ ಎಂಟ್ರಿ ಬಂದುಬಿಟ್ಟು ರಾಯಲ್ಟಿ ಅಕೌಂಟ್ ಡೆಬಿಟ್ ಶಾರ್ಟ್ ವರ್ಕಿಂಗ್ ಅಕೌಂಟ್ ಟು ಮಿನಿಮಮ್ ರೆಂಟ್. ನಿಮಗೆ ಲಾಸ್ ಆಗಲಿ ಲಾಭ ಆಗಲಿ ಪ್ರತಿ ವರ್ಷ ನೀವು ಇವರಿಗೆ ಮಿನಿಮಮ್ ರೆಂಟ್ನ ಪೇ ಮಾಡಲೇಬೇಕು. ಲಾಸ್ ಆಗಿದ್ದ ವರ್ಷ ಮಿನಿಮಮ್ ರೆಂಟ್ ಪೇ ಮಾಡ್ತಾರೆ. ಎರಡನೇದು, ವೆನ್ ಶಾರ್ಟ್ ವರ್ಕಿಂಗ್ ಸರ್ಪ್ಲಸ್, ಲಾಭ ಆದರೆ ರಾಯಲ್ಟಿ ಅಕೌಂಟ್ ಡೆಬಿಟೆಡ್ ಟು ಲ್ಯಾಂಡ್ ಲಾರ್ಡ್, ಅಷ್ಟೇ ಡೈರೆಕ್ಟ್. ವೆನ್ ಶಾರ್ಟ್ ವರ್ಕಿಂಗ್ ಸರ್ಪ್ಲಸ್ ಅರೈಸ್ಡ್ ಆ್ಯಂಡ್ ರಿಕವರ್ಡ್, ನಿಮಗೆ ಲಾಭ ಆಗುತ್ತೆ, ಹಿಂದಿನ ವರ್ಷಗಳಲ್ಲಿ ನಷ್ಟ ಆಗಿರುತ್ತೆ, ಅದನ್ನು ರಿಕವರಿ ಮಾಡಿದಾಗ ಎಂಟ್ರಿ ರಾಯಲ್ಟಿ ಅಕೌಂಟ್ ಡೆಬಿಟ್ ಟು ಶಾರ್ಟ್ ವರ್ಕಿಂಗ್ ಅಕೌಂಟ್ ಟು ಲ್ಯಾಂಡ್ ಲಾರ್ಡ್ ಅಕೌಂಟ್. ಆ್ಯಂಡ್ ಲಾಸ್ಟ್, ನಿಮಗೆ ನಷ್ಟ ಆಗಿರುತ್ತೆ, ಆ ನಷ್ಟವನ್ನು ಎಂದೂ ಕೂಡ ನೀವೇನು ಮಾಡೋಕ್ಕಾಗಲ್ಲ, ರಿಕವರಿ ಮಾಡೋಕ್ಕಾಗಲ್ಲ. ಸೊ ರಿಕವರಿ ಮಾಡದೇ ಇರೋದನ್ನು P&L ಅಕೌಂಟಿಗೆ ಟ್ರಾನ್ಸ್ಫರ್ ಮಾಡಬೇಕು. P&L ಅಕೌಂಟ್ ಡೆಬಿಟೆಡ್ ಟು ಶಾರ್ಟ್ ವರ್ಕಿಂಗ್ ಅಕೌಂಟ್. ಈ ಎಂಟ್ರಿಗಳು ಬೇಸಾಗಿ ನೆನಪಲ್ಲಿರಲಿ ನಿಮಗೆ. ಶಾರ್ಟ್ ವರ್ಕಿಂಗ್ ಲಾಸ್ ಆದರೆ, ಶಾರ್ಟ್ ವರ್ಕಿಂಗ್ ಸರ್ಪ್ಲಸ್ ಆದರೆ, ಶಾರ್ಟ್ ವರ್ಕಿಂಗ್ ಸರ್ಪ್ಲಸ್ ಆಗಿ ಅದನ್ನು ರಿಕವರಿ ಮಾಡಿಕೊಂಡ್ರೆ, ನಿಮ್ಮ ಕೈಲಿ ರಿಕವರಿ ಮಾಡೋಕ್ಕಾಗದಿದ್ರೆ ಹೇಗೆ? ಈ 4 ಎಂಟ್ರಿಗಳು ವೆರಿ ಇಂಪಾರ್ಟೆಂಟ್. ಸೊ ಮುಂದೆ ನೋಡೋಣ. ಮೀನಿಂಗ್, ರಾಯಲ್ಟಿ is a periodical sum based on output or sale payable by lessee to the lessor for having the rights of the lessor. ಅಂದರೆ ಒಂದು ವಸ್ತುನ ಉಪಯೋಗಿಸ್ಕೊಳ್ಳೋದಕ್ಕೆ ಸಂಬಂಧಪಟ್ಟಂಗೆ, ಆ ರೈಟಿಗೆ ಸಂಬಂಧಪಟ್ಟಂಗೆ ಒಂದಷ್ಟು ಅಮೌಂಟ್ನ ಪೇ ಮಾಡುವಂಥ ಒಂದು ಟ್ರಾನ್ಸಾಕ್ಷನ್ ರಾಯಲ್ಟಿ. ಲೀಸಿ ಅಂತ ಹೇಳಿದ್ರೆ ದ ಪರ್ಸನ್ ಒನ್ ಹೂ ಮೇಕ್ಸ್ ದ ಪೇಮೆಂಟ್ ಟು ದ ಓನರ್ ಆಫ್ ದ ಅಸೆಟ್. ಒಂದು ಅಸೆಟ್ನ ಉಪಯೋಗಿಸ್ಕೊಳ್ಳಿಕ್ಕೆ ನಾವೇನು ಒಂದಷ್ಟು ಅಮೌಂಟ್ನ ಕೊಡ್ತೀವಿ, ಅವನೇ ಲೀಸಿ. ಲೀಸರ್ ಅಂತ ಅಂದರೆ ಈಸ್ ದ ಪರ್ಸನ್ ಒನ್ ಹೂ ಗಿವ್ಸ್ ದ ಸ್ಪೆಷಲ್ ರೈಟ್ ಆನ್ ದ ಟು ದ ಲೀಸಿ. ಲೀಸಿಗೆ ಯಾರು ಒಂದು ಸ್ಪೆಷಲ್ ರೈಟ್ನ ಕೊಡ್ತಾನೆ ದುಡ್ಡಿಗೋಸ್ಕರ, ಅವನನ್ನು ಲೀಸರ್ ಅಂತ ಹೇಳಿ ಕರೀತಾರೆ. ಇದು ವೆರಿ ಇಂಪಾರ್ಟೆಂಟ್. ನೆಕ್ಸ್ಟ್, ಮಿನಿಮಮ್ ರೆಂಟ್. ಮಿನಿಮಮ್ ರೆಂಟ್ಗೆ ಬೇರೆ ಬೇರೆ ಹೆಸರಿದೆ. ಮಿನಿಮಮ್ ರೆಂಟ್, ಡೆಡ್ ರೆಂಟ್, ಫಿಕ್ಸ್ಡ್ ರೆಂಟ್, ಸ್ಪೆಸಿಫಿಕ್ ರೆಂಟ್ ಅಂತ ಹೇಳಿ ನಾವು ಕರಿತೀವಿ. ಇಟ್ ಈಸ್ ದ ರೆಂಟ್ ಪೇಯಬಲ್ ಬೈ ದ ಲೀಸಿ ಟು ದ ಲೀಸರ್. ಯಾರು ಈಗ ಮನೆ ಬಾಡಿಗೆ ನಾವು ತೊಗೊಳ್ತೀವಿ ಅಂತ ಅಂದರೆ ನಾವು ಬಾಡಿಗೆದಾರರು, ಓನರ್ಗೆ ನಾವು ಪ್ರತಿ ತಿಂಗಳು ಏನು ಕೊಡ್ತೀವಿ? ರೆಂಟ್ ಅಲ್ವಾ? ಅದೇ ರೀತಿ ಯಾರು ಆ ಮನೆಯಲ್ಲಿರ್ತಾರೆ ಅಥವಾ ಯಾರು ವಸ್ತುವನ್ನು ಉಪಯೋಗಿಸ್ಕೊಳ್ತಿರ್ತಾರೆ ಅವರು, ಆ ವಸ್ತುವಿನ ಓನರ್ಗೆ ಪೇ ಮಾಡುವಂಥ ಅಮೌಂಟೇ ಮಿನಿಮಮ್ ರೆಂಟ್ ಆಗಿರುತ್ತೆ. ನೆಕ್ಸ್ಟ್, ಶಾರ್ಟ್ ವರ್ಕಿಂಗ್. ಶಾರ್ಟ್ ವರ್ಕಿಂಗ್ ಯಾವಾಗ ಆಗುತ್ತೆ ನೋಡಿ, ಇಲ್ಲಿ 2 ಪದ ಇದೆ ನಿಮಗೆ ಗೊತ್ತಿರೋಂಗೆ, ರಾಯಲ್ಟಿ, ಮಿನಿಮಮ್ ರೆಂಟ್. ಯಾವಾಗಲೂ ರಾಯಲ್ಟಿ ಜಾಸ್ತಿ ಇರಬೇಕು. ರಾಯಲ್ಟಿ ಏನಾದ್ರು ಕಡಿಮೆ ಆದರೆ ಲಾಸ್ ಆಗುತ್ತೆ. ಇವೆರಡಕ್ಕೂ ಕಂಪೇರ್ ಮಾಡ್ತಾರೆ ನೋಡಿ. ರಾಯಲ್ಟಿ ಮಿನಿಮಮ್ ರೆಂಟ್ಗೆ ಎರಡಕ್ಕೂ ಕಂಪ್ಯಾರಿಸನ್ ಮಾಡಿದಾಗ ರಾಯಲ್ಟಿ ಜಾಸ್ತಿ ಇರಬೇಕು, ಮಿನಿಮಮ್ ರೆಂಟ್ ಕಡಿಮೆ ಇರಬೇಕು, ಅವಾಗ ಪ್ರಾಫಿಟ್ ಆಗುತ್ತೆ. ಅದೇನಾದ್ರು ಇಲ್ಲಿ ಉಲ್ಟಾ ಆಯಿತು ಅಂದರೆ ರಾಯಲ್ಟಿ ಕಡಿಮೆ ಆಗಿ ಮಿನಿಮಮ್ ರೆಂಟ್ ಜಾಸ್ತಿ ಇದ್ದರೆ ಅದು ಲಾಸ್ ಆಗುತ್ತೆ. ಇಷ್ಟೇ ನೆನಪಲ್ಲಿಟ್ಕೊಳ್ಳಿ, ಯಾವಾಗಲೂ ರಾಯಲ್ಟಿ ಜಾಸ್ತಿ ಇರಬೇಕು. ವೆನ್ ರಾಯಲ್ಟಿ ಈಸ್ ಮೋರ್ ದ್ಯಾನ್ ಮಿನಿಮಮ್ ರೆಂಟ್ ಈಸ್ ಕಾಲ್ಡ್ ಪ್ರಾಫಿಟ್. ವೆನ್ ರಾಯಲ್ಟಿ ಈಸ್ ಲೆಸ್ ದ್ಯಾನ್ ಮಿನಿಮಮ್ ರೆಂಟ್ ಈಸ್ ಅ ಲಾಸ್. ಗೊತ್ತಾಯ್ತಾ? ನೆಕ್ಸ್ಟ್, ಅದನ್ನೇ ನಾವಿಲ್ಲಿ ಶಾರ್ಟ್ ವರ್ಕಿಂಗ್ ಅಂತ ಕರಿತೀವಿ. ವೆನ್ ಮಿನಿಮಮ್ ರೆಂಟ್ ಈಸ್ ಮೋರ್ ದ್ಯಾನ್ ಆ್ಯಕ್ಚುಯಲ್ ರಾಯಲ್ಟಿ ದ ಸಿಚುವೇಶನ್ ಇಸ್ ಕಾಲ್ಡ್ ಶಾರ್ಟ್ ವರ್ಕಿಂಗ್. ರಿಕೂಪ್ಮೆಂಟ್, ನಿಮಗೆ ಲಾಸ್ ಆಗಿರುತ್ತೆ ಅಲ್ವಾ, ರಿಕೂಪ್ಮೆಂಟ್ನ ರಿಕೂಪ್ ಮಾಡ್ಕೊಳ್ಳೋದು. ಈಗ ಫಾರ್ ಎಕ್ಸಾಂಪಲ್ ನನಗೆ ಹೋದ ವರ್ಷ ಏನೋ ಒಂದು ಬಿಸ್ನೆಸ್ನಲ್ಲಿ ಲಾಸ್ ಆಗಿತ್ತು ಒಂದು 50,000.
ಮತ್ತು ಅದೇ ಬಿಸ್ನೆಸ್ನಲ್ಲಿ ನನಗೊಂದು 1 ಲಕ್ಷ ಲಾಭ ಆಯಿತು ಅಂತ ಅಂದರೆ ಆ 50,000 ಲಾಸ್ನ ಈ ವರ್ಷ ಬಂದ ಲಾಭದಲ್ಲಿ ಏನು ಮಾಡ್ಕೊಳ್ತೀವಿ, ರಿಕವರಿ ಮಾಡ್ಕೊಳ್ತೀವಿ. ಅದಕ್ಕೂ ಕೂಡ ಟೈಮ್ ಲಿಮಿಟ್ ಕೊಡ್ತಾರೆ. ಸೊ ಟೈಮ್ ಲಿಮಿಟ್ನ ನೋಡ್ಕೊಂಡು ಪ್ರಾಬ್ಲಮ್ ಮಾಡಬೇಕಾಗುತ್ತೆ. ದಿಸ್ ಈಸ್ ಅಬೌಟ್ ದ ಫಾರ್ಮೇಟ್ ಆಫ್ ರಾಯಲ್ಟಿ ಅನಲಿಟಿಕಲ್ ಟೇಬಲ್. ಫಸ್ಟು ನೀವು ಈ ಟೇಬಲ್ನ ಮಾಡಿ ಥ್ರೂ ದಿಸ್ ಟೇಬಲ್ 4 ಲೆಡ್ಜರ್ಗಳನ್ನ ಮಾಡಬೇಕು. ಆ 4 ಲೆಡ್ಜರ್ ಯಾವುದು ಅಂತ ಅಂದರೆ ಮಿನಿಮಮ್ ರೆಂಟ್ ಅಕೌಂಟ್ ಅಂತ ಫಸ್ಟ್ ಬರುತ್ತೆ. ಮಿನಿಮಮ್ ರೆಂಟ್ ಅಂತ ಅಂದರೆ ನಿಮಗೆ ಲಾಸ್ ಆಗಿರೋ ವರ್ಷಗಳಿಗೆ ಮಾತ್ರ ನೀವೇನು ಮಾಡಬೇಕು, ಆ ಒಂದು ಮಿನಿಮಮ್ ರೆಂಟ್ ಲೆಡ್ಜರ್ನ ಪ್ರಿಪೇರ್ ಮಾಡಬೇಕು. ಲಾಸ್ ಆಗಿರೋ ವರ್ಷಗಳಿಗೆ ಮಾತ್ರ ಪ್ರಿಪೇರ್ ಮಾಡೋದು ಮಿನಿಮಮ್ ರೆಂಟ್. ರಾಯಲ್ಟಿ ಎಲ್ಲ ವರ್ಷಗಳಿಗೂ ಪ್ರಿಪೇರ್ ಮಾಡ್ತೀರಾ. ನೀವು ಎಷ್ಟು ವರ್ಷಕ್ಕೆ ಅಗ್ರಿಮೆಂಟ್ ಮಾಡ್ಕೊಂಡಿರ್ತೀರ ಅಷ್ಟು ವರ್ಷಕ್ಕೆ. ನೆನಪಲ್ಲಿ ಇಟ್ಕೊಳ್ಳಿ, ಮಿನಿಮಮ್ ರೆಂಟ್ ಎಷ್ಟು ವರ್ಷಕ್ಕೆ ಲಾಸ್ ಆಗಿರುತ್ತೆ ಅಷ್ಟು ವರ್ಷಗಳಿಗೆ ಮಾತ್ರ. ರಾಯಲ್ಟಿ ಎಲ್ಲ ವರ್ಷಕ್ಕೂ. ಅದಾದಮೇಲೆ ಲ್ಯಾಂಡ್ ಲಾರ್ಡ್ ಅಕೌಂಟ್ ಅಂತ ಬರ್ತಾರೆ. ಅಂದರೆ ನಮ್ಮ ಓನರ್ ಯಾರು ಇರ್ತಾರೆ ಅವ್ರಿಗೆ ಪ್ರತಿ ವರ್ಷ ನೀವು ಕೊಡಬೇಕಲ್ಲ, ಲ್ಯಾಂಡ್ ಲಾರ್ಡ್ಗೂ ಪ್ರತಿ ವರ್ಷ ಮಾಡ್ತೀರಾ. ರಾಯಲ್ಟಿ, ಮಿನಿಮಮ್ ರೆಂಟು, ಲ್ಯಾಂಡ್ ಲಾರ್ಡು, ಶಾರ್ಟ್ ವರ್ಕಿಂಗ್ ಅಕೌಂಟ್, ಇದು ಕೂಡ ಎಲ್ಲ ವರ್ಷಕ್ಕೆ ಮಾಡಬೇಕು. ಇದರಲ್ಲಿ ಲಾಸ್ ಆಗಿರೋ ವರ್ಷಗಳಿಗೆ ಮಾಡುವಂಥದ್ದು ಓನ್ಲಿ ಮಿನಿಮಮ್ ರೆಂಟ್ ಅಕೌಂಟ್ ಮಾತ್ರ. ಸೊ ಇದು ಫಾರ್ಮ್ಯಾಟ್. ಇಲ್ಲಿ ನಿಮಗೆ ಫಾರ್ಮ್ಯಾಟ್ ನೋಡ್ತಾ ಹೋದರೆ ಇಯರ್ ಕೊಟ್ಟಿರ್ತಾರೆ. ಸೊ ಇಯರ್ನ 1, 2, 3 ಅಂತೇಳಿ ಹಾಕ್ತೀರಾ. ಔಟ್ಪುಟ್ ಎಷ್ಟೆಷ್ಟು ನೀವು ಎಕ್ಸ್ಟ್ರಾಕ್ಟ್ ಮಾಡ್ಕೊಂಡಿದ್ದೀರಾ. ಫಾರ್ ಎಕ್ಸಾಂಪಲ್ ಐರನ್ ಓರ್ ಕಂಪನಿ ಆದರೆ ಎಕ್ಸ್ಟ್ರಾಕ್ಟ್ ಮಾಡ್ಕೊಂಡಿರ್ತಾರೆ. ಫಾರ್ ಎಕ್ಸಾಂಪಲ್ 2,000 ಟನ್ನು, 3,000 ಟನ್ನು, 4,000 ಟನ್, 3,000 ಟನ್ನು, 4,000 ಟನ್ ಕೊಟ್ಟಿರ್ತಾನೆ. ಅದೇ ಪ್ರಾಬ್ಲಮ್ನಲ್ಲಿ ನಿಮಗೆ ಪರ್ ಟನ್ ಹೇಳಿರ್ತಾನೆ. ಪರ್ ಟನ್ ಬಂದುಬಿಟ್ಟು 2 ರೂಪಾಯಿ 3 ರೂಪಾಯಿ ಇರುತ್ತೆ. ಫಾರ್ ಎಕ್ಸಾಂಪಲ್ ನಾನು 2 ರೂಪಾಯಿ 2 ರೂಪಾಯಿ 2 ರೂಪಾಯಿ ತೊಗೊಳ್ತೀನಿ. ಇದರಿಂದ ಇದನ್ನು ಮಲ್ಟಿಪಲ್ ಮಾಡಿದ್ರೆ ಸಿಗೋದೇ ನಿಮಗೆ ರಾಯಲ್ಟಿ. 2 ಎರಡ್ಲಿ 4,000, 3 ಎರಡ್ಲಿ 6,000, 4 ಎರಡ್ಲಿ 8,000. ನಿಮ್ಮ ಪ್ರಾಬ್ಲಮಲ್ಲಿ ಮಿನಿಮಮ್ ರೆಂಟು ಎಲ್ಲ ವರ್ಷಕ್ಕೂ ಒಂದೇ ರೀತಿ ಕೊಡ್ಬೋದು ಅಥವಾ ವರ್ಷಕ್ಕೆ ಒಂದೊಂದು ಕೊಡ್ಬೋದು. ಈಗ ನಾನು ನಿಮಗೆ ಅರ್ಥ ಮಾಡಿಸ್ಲಿಕ್ಕೆ ಒಂದಷ್ಟು ಹೇಳ್ತೀನಿ. ಈಗ ಮಿನಿಮಮ್ ರೆಂಟ್ 6,000, ಇದು 8,000, ಇದು 4,000 ಅಂತ ಅನ್ಕೊಳ್ಳಿ. ಓಕೆನಾ? ಈಗ ನೋಡಿ, ಇಲ್ಲಿ ಇಷ್ಟು ಐಟಮ್ ನೀವು ಹಾಕೊಂಡಾದ್ಮೇಲೆ ನೋಡಿ, ಇಯರ್ ಹಾಕೊಂಡ್ರಿ, ಔಟ್ಪುಟ್ ಹಾಕೊಂಡ್ರಿ, ಪರ್ ಟನ್ ಹಾಕೊಂಡ್ರಿ. ಇಯರ್ ಪರ್ ಟನ್ನು ಮತ್ತು ಔಟ್ಪುಟ್ನ ಮಲ್ಟಿಪಲ್ ಮಾಡಿದಾಗ ರಾಯಲ್ಟಿ ಸಿಗುತ್ತೆ. ಮಿನಿಮಮ್ ರೆಂಟ್ ನಿಮ್ಮ ಕ್ವಶನ್ ಇರುತ್ತೆ. ಈಗ ನೀವು ಮಾಡಬೇಕಾದ್ರೆ ಇವೆರಡನ್ನೂ ಕಂಪ್ಯಾರಿಸನ್ ಮಾಡಬೇಕು. ಲಾಭ ಸಿಗುತ್ತಾ ನಷ್ಟ ಸಿಗುತ್ತಾ ನೋಡಿ. ಇದು ಶಾರ್ಟ್ ವರ್ಕಿಂಗ್ ಲಾಸ್ ಅಂತ, ಇದು ಶಾರ್ಟ್ ವರ್ಕಿಂಗ್ ಸರ್ಪ್ಲಸ್ ಅಂತ. ಶಾರ್ಟ್ ವರ್ಕಿಂಗ್ ರಿಕವರಿ ಮಾಡ್ಕೊಳ್ಳೋದು, ಶಾರ್ಟ್ ವರ್ಕಿಂಗ್ ನಾಟ್ ರಿಕವರಿ ಆದರೆ ಇಲ್ಲ ಹಾಕಬೇಕು. ಫೈನಲ್ ಆಗಿ ಆ ವರ್ಷದ ಪೇಮೆಂಟ್ನ ಏನು ಕೊಡ್ತೀರಾ ಪೇಮೆಂಟ್. ಈಗ ಫಸ್ಟ್ ಇಯರ್ ನೋಡೋಣ. ಈ ಫಸ್ಟ್ ಇಯರ್ ನಾವು ನೋಡೋದಾದರೆ ಇದು ಫಸ್ಟ್ ಇಯರು, ಇದು ಸೆಕೆಂಡ್ ಇಯರು, ಇದು ಥರ್ಡ್ ಇಯರ್. ಈಗ ಬನ್ನಿ ಫಸ್ಟ್ ಇಯರ್ ನೋಡಿ, ಇವೆರಡನ್ನೂ ಕಂಪೇರ್ ಮಾಡಿ. ರಾಯಲ್ಟಿ ಮಿನಿಮಮ್ ರೆಂಟ್ ಯಾವ್ದು ಜಾಸ್ತಿ ಇದೆ? 4,000 ರಾಯಲ್ಟಿ ಇದೆ, ಮಿನಿಮಮ್ ರೆಂಟ್ ಜಾಸ್ತಿ ಇದೆ. ನೋಡಿ, ಮಿನಿಮಮ್ ರೆಂಟೇ ಜಾಸ್ತಿ ಇದ್ದರೆ ಲಾಸ್. ಯಾವಾಗಲೂ ಲಾಭ ಸಿಗಬೇಕು ಅಂದರೆ ಏನು ಜಾಸ್ತಿ ಇರಬೇಕು? ರಾಯಲ್ಟಿ. ಸೊ ದೆರ್ ಇಸ್ ಅ ಸಿಚುವೇಶನ್ ಕಾಲ್ಡ್ ವೆನ್ ಮಿನಿಮಮ್ ರೆಂಟ್ ಈಸ್ ಮೋರ್ ದ್ಯಾನ್ ರಾಯಲ್ಟಿ ಇಸ್ ಕಾಲ್ಡ್ ಶಾರ್ಟ್ ವರ್ಕಿಂಗ್ ಲಾಸ್. ಎ ಸಿಚುವೇಶನ್ಸ್ ಇಸ್ ಕಾಲ್ಡ್ ರಾಯಲ್ಟಿ ಇಸ್ ಮೋರ್ ದ್ಯಾನ್ ಮಿನಿಮಮ್ ರೆಂಟ್ ಇಸ್ ಕಾಲ್ಡ್ ಸರ್ಪ್ಲಸ್. ಈಗ ನೋಡಿ, ರಾಯಲ್ಟಿ ಕಡಿಮೆ ಇದೆ, ಮಿನಿಮಮ್ ರೆಂಟ್ ಜಾಸ್ತಿ ಇದೆ. ಎಷ್ಟು ಬ್ಯಾಲೆನ್ಸ್ ಫಿಗರು? ಅದೇ ಲಾಸ್. ಸೊ 2,000 ಲಾಸ್ ಆಯಿತು. ನಿಮ್ಮ ಕ್ವಶನಲ್ಲಿ ಹೇಳಿರ್ತಾನೆ, ನಿಮಗೆ ಯಾವ ವರ್ಷ ಲಾಸ್ ಆಗುತ್ತೆ ಆ ಲಾಸ್ನ ರಿಕವರಿ ಮಾಡ್ಕೊಳ್ಳೋಕೆ ಟೈಮ್ ಲಿಮಿಟ್ ಕೊಡ್ತಾನೆ. ಆ ಟೈಮ್ ಲಿಮಿಟ್ ಒಳಗಡೆ ನಿಮಗೆ ರಿಕವರಿ ಮಾಡೋಕ್ಕಾಗಲಿಲ್ಲ ಅಂದರೆ ನಾಟ್ ರಿಕವರಿ ಕಲಮ್ಗೆ ಹಾಕ್ಬೇಕು. ಫಾರ್ ಎಕ್ಸಾಂಪಲ್, ಈಗ ಈ 1 ವರ್ಷದ ಲಾಸ್ನ ರಿಕವರಿ ಮಾಡ್ಕೊಳ್ಳೋಕೆ 2 ವರ್ಷ ಟೈಮಿಂಗ್ಸ್ ಅಂತ ಹೇಳಿದ್ದಾನೆ ಅಂತ ಅಂದ್ಕೊಳ್ಳೋಣ. ಈಗ 2,000 ನಷ್ಟ ಆಯ್ತಲ್ಲ, ಇದನ್ನು ರಿಕವರಿ ಮಾಡ್ಕೊಳ್ಳೋಕೆ 2 ವರ್ಷ ಟೈಮ್. ಅದರ ಅರ್ಥ 2ನೇ ಇಯರು 3ನೇ ಇಯರ್ ಟೈಮಿಂಗ್ಸ್ ಇದೆ ನಮಗೆ. ಈಗ 2ನೇ ವರ್ಷ ಬನ್ನಿ, ಯಾವ್ದು ಜಾಸ್ತಿ ಇದೆ? ರಾಯಲ್ಟಿ 6,000 ಇದೆ, ಮಿನಿಮಮ್ ರೆಂಟ್ 6,000. ಇದು ಸರಿ, ರಾಯಲ್ಟಿನೇ 8 ಮಾಡ್ಕೊಬಿಡ್ತೀನಿ. ರಾಯಲ್ಟಿ 8, ಇದನ್ನು 6,000 ಮಾಡ್ಕೊಳ್ತೀನಿ. ಇದು ರಾಯಲ್ಟಿ 8 ಇದೆ, ಮಿನಿಮಮ್ ರೆಂಟ್ 6 ಇದೆ ಅಲ್ವಾ? ಯಾವ್ದು ಜಾಸ್ತಿ ಇದೆ? ರಾಯಲ್ಟಿ. ರಾಯಲ್ಟಿ ಜಾಸ್ತಿ ಇದ್ದರೆ ಲಾಭ, ಮಿನಿಮಮ್ ರೆಂಟ್ ಕಡಿಮೆ ಇದ್ದರೆ ನಷ್ಟ. ನೋಡಿ, ಇಲ್ಲಿ ಯಾವಾಗಲೂ ರಾಯಲ್ಟಿ ಜಾಸ್ತಿ ಇರಬೇಕು. ರಾಯಲ್ಟಿ ಜಾಸ್ತಿ ಇದ್ದರೆ ಲಾಭ, ಅದೇ ರಾಯಲ್ಟಿ ಕಡಿಮೆ ಇದ್ದರೆ ನಷ್ಟ. ಈಗ ನೋಡಿ, ಎರಡರಲ್ಲೂ ಬ್ಯಾಲೆನ್ಸ್ ಫಿಗರ್ ಮಾಡಿ. ಎಷ್ಟು ಸಾವಿರ? 2,000 ಪ್ರಾಫಿಟ್ ಮತ್ತು ನಷ್ಟ ಅಲ್ಲ, ಪ್ರಾಫಿಟ್ ಸರ್ಪ್ಲಸ್ ಆಯಿತು. ಫಸ್ಟ್ ಪ್ರಾಬ್ಲಮ್ ನೋಡಿ, ಫಸ್ಟ್ ಇಯರ್ ರಾಯಲ್ಟಿ ಕಡಿಮೆ ಇತ್ತು, ಮಿನಿಮಮ್ ರೆಂಟ್ ಜಾಸ್ತಿ ಇತ್ತು, ನಷ್ಟ ಆಯಿತು 2,000. ಈಗ ರಾಯಲ್ಟಿ ಜಾಸ್ತಿ ಇತ್ತು, ಮಿನಿಮಮ್ ರೆಂಟ್ ಕಡಿಮೆ ಇದೆ, ಸೊ 2,000 ಲಾಭ. ನಿಮಗೆ ಟೈಮ್ ಲಿಮಿಟ್ ಹೇಳಿದೆ, ಯಾವುದೇ ವರ್ಷದ ಲಾಸ್ನ ರಿಕವರಿ ಮಾಡ್ಕೊಳ್ಳಿಕ್ಕೆ 2 ವರ್ಷ ಟೈಮ್ ಇದೆ ಅಂತ. ಸೊ ಈಗ 2 ವರ್ಷ ಅಂದರೆ 2ನೇ ವರ್ಷ 3ನೇ ವರ್ಷ ಟೈಮ್ ಇತ್ತು. ಈಗ 2ನೇ ವರ್ಷಕ್ಕೆ ಲಾಭ ಆಯಿತು. ನಿಮಗೆ ಆಗಿದ್ದು ಲಾಸು 2,000, ನಿಮಗೆ ಬಂದಿದ್ದು ಸರ್ಪ್ಲಸ್ 2,000. ರಿಕವರಿ ಮಾಡ್ಕೋಬೋದಲ್ವಾ? ನಷ್ಟ ಆಗಿದ್ದು 2,000, ಲಾಭ ಬಂದಿದ್ದು 2,000. ಸೊ 2,000ನ ರಿಕವರಿ ಕಾಲಮ್ಗೆ ಹಾಕಿ. 2ನೇ ಇಯರ್ ಮುಗೀತು. 3ನೇ ಇಯರಿಗೆ ಬನ್ನಿ. ಎರಡರಲ್ಲಿ ಯಾವ್ದು ಜಾಸ್ತಿ ಇದೆ ನೋಡಿ. ಆ 8,000 ರಾಯಲ್ಟಿ ಇದೆ, 6,000 ಮಿನಿಮಮ್ ರೆಂಟ್ ಇದೆ. ಇಲ್ಲೂ ಕೂಡ ಲಾಭ ಆಯಿತು. 8,000 4,000 ಅಂತಂದ್ರೆ ಎಷ್ಟು ಲಾಭ ಆಯಿತು? 4,000 ಲಾಭ ಆಯಿತು. ಇಲ್ಲೇನು ರಿಕವರಿ ಮಾಡೋ ಅವಶ್ಯಕತೆ ಇಲ್ಲ, ನಿಮ್ಗೆ ಯಾವುದೂ ನಷ್ಟನೇ ಆಗಿಲ್ಲ. ಇಷ್ಟ ಆದಮೇಲೆ ಇಲ್ಲಿ ನಾಟ್ ರಿಕವರಿ ಕಲಮ್ಗೆ ಹಾಕೋಂಥದ್ದು ಯಾವುದೂ ಇಲ್ಲ, ಯಾಕೆಂದರೆ ಬಂದಿದ್ದ ಲಾಭ ನಷ್ಟದಿಂದ ಬಂದ ಲಾಭದಿಂದ ರಿಕವರಿ ಮಾಡಿಕೊಂಡ್ರು. ಲಾಸ್ಟ್ ಪೇಮೆಂಟು ಲ್ಯಾಂಡ್ ಲಾರ್ಡ್ಗೆ ಹಾಕಬೇಕಾದ್ರೆ ವೆರಿ ಕೇರ್ಫುಲ್ಲಾಗಿ ಅಬ್ಸರ್ವ್ ಮಾಡಿ.
ರಾಯಲ್ಟಿ ಮಿನಿಮಮ್ ರೆಂಟು ವಿಚ್ ಎವರ್ ಇಸ್ ಹೈಯರ್, ಇವೆರಡರಲ್ಲಿ ಯಾವ್ದು ಜಾಸ್ತಿ ಇರುತ್ತೆ ನೋಡಿ, 4,000 ಅಥವಾ 6,000. 6,000 ಜಾಸ್ತಿ ಇತ್ತಲ್ವಾ, ಆ ವರ್ಷ ಯಾವ್ದಾದ್ರು ರಿಕವರಿ ಮಾಡಿದ್ದೀರಾ? ಇಲ್ಲ. ಟೋಟಲ್ ಆಗಿ ವಿಚ್ ಎವರ್ ಇಸ್ ಹೈಯರ್ 6,000. ನೆಕ್ಸ್ಟ್ ಇಯರಿಗೆ ಬನ್ನಿ. ರಾಯಲ್ಟಿ ಮಿನಿಮಮ್ ರೆಂಟ್ ವಿಚ್ ಎವರ್ ಇಸ್ ಹೈಯರ್ 8,000. 8,000 ವರ್ಷ ಯಾವ್ದಾದ್ರು ರಿಕವರಿ ಮಾಡಿದ್ರೆ? ಎಸ್, ರಿಕವರಿ ಮಾಡಿದರೆ ಶಾರ್ಟ್ ವರ್ಕಿಂಗ್ ರಿಕವರಿ ಎಷ್ಟಾಗಿದೆ? 2,000. ವಿಚ್ ಎವರ್ ಇಸ್ ಹೈಯರ್ ಅಂದರೆ 8,000 ಬಂತ, 8,000ದಲ್ಲಿ 2,000 ರಿಕವರಿ ಮಾಡ್ಕೊಂಡ್ರೆ ಇನ್ನೆಷ್ಟು ಪೇಮೆಂಟ್ ಮಾಡ್ಬೇಕು ಲ್ಯಾಂಡ್ ಲಾರ್ಡ್ಗೆ? 6,000. ನೆಕ್ಸ್ಟ್ ಆ 8,000 4,000 ವಿಚ್ ಎವರ್ ಇಸ್ ಹೈಯರ್ 8,000. ಯಾವ್ದಾದ್ರು ರಿಕವರಿ ಮಾಡ್ಕೊಂಡ್ರೆ? ಯಾವುದು ರಿಕವರಿ ಮಾಡ್ಕೊಳ್ಳಿಲ್ಲ. ಸೊ 8,000 ಡೈರೆಕ್ಟಾಗಿ ಹಾಕಿ. ಲಾಸ್ಟ್ ಕಾಲಮಿಗೆ ಲ್ಯಾಂಡ್ ಲಾರ್ಡಿಗೆ ಪೇಮೆಂಟ್ ಮಾಡಬೇಕಾದ್ರೆ ವಿಚ್ ಎವರ್ ಇಸ್ ಹೈಯರ್ ಮಾಡಿ, ಅದರಲ್ಲಿ ಯಾವ್ದಾದ್ರು ರಿಕವರಿ ಮಾಡಿರೋದಿದ್ರೆ ಆ ವರ್ಷ ಅದನ್ನು ಕಳೆದು ಹಾಕ್ಬೇಕು ನೋಡಿ. 2ನೇ ವರ್ಷ 2,000 ರಿಕವರಿ ಮಾಡ್ಕೊಂಡ್ರಿ, ಕಳೆದ್ರಿ 4,000 ಹಾಕಿದ್ರೆ ಆಯ್ತು. ಲಾಸ್ಟ್ ವರ್ಷ ಯಾವುದೇ ರಿಕವರಿ ಮಾಡಿಲ್ಲ, ಸೊ ಟೋಟಲ್ ಅಮೌಂಟ್ ಏನು 8,000 ಎಷ್ಟಿತ್ತು ಅದನ್ನೇ ಡೈರೆಕ್ಟಾಗಿ ಹಾಕಿದರೆ 8,000. ಸರಿ. ನೆಕ್ಸ್ಟ್ ಈಗ ಒಂದು ಪ್ರಾಬ್ಲಮ್ ನೋಡಿದರೆ ನಿಮ್ಗೆ ಇಲ್ಲಿ ಡೈರೆಕ್ಟಾಗಿ ಗೊತ್ತಾಗುತ್ತೆ. ಒಂದು ಪ್ರಾಬ್ಲಮ್ನ ನೋಡ್ತಾ ಹೋಗೋಣ ಮುಂದೆ. ಈಗ ಒಂದು ಪ್ರಾಬ್ಲಮ್ ನೋಡೋಣ ನಾವಿಲ್ಲಿ ನೋಡಿ. VKS Limited obtained a manganese lease Oran mine on lease for a period of 20 years on the following terms. ಸೊ ನೋಡಿ, 20 ವರ್ಷಕ್ಕೆ ಅಗ್ರಿಮೆಂಟ್ ಹಾಕ್ಕೊಂಡಿದ್ದಾರೆ ಓನರ್ ಹತ್ರ. ಇವ್ರು ಎಷ್ಟು ವರ್ಷದ ಮಾತ್ರ ಇನ್ಫಾರ್ಮೇಷನ್ ಕೊಟ್ಟಿದ್ದಾರೆ ಅಂದರೆ ದ ರಿಸಲ್ಟ್ಸ್ ಆಫ್ ದ 5 years ರಿಸಲ್ಟ್ಸ್ ಕೊಟ್ಟಿದ್ದಾರೆ ನೋಡಿ. ಇಯರ್ 2008, 2009, 2010, 2011, 2012. ಔಟ್ಪುಟ್ಟು 2,900, 3,800, 5,200, 4,230, 6,300 ಇಷ್ಟಿದೆ. ಸೊ ಈಗ ಇನ್ಫಾರ್ಮೇಷನ್ ನೋಡೋಣ. A minimum rent 1 lakh for the first year, 1,25,000 for second year and 1,50,000 for third year and onwards. 3ನೇ ವರ್ಷದಿಂದ ಎಲ್ಲ ವರ್ಷಕ್ಕೂ ಒಂದೂವರೆ ಅಂತ ಹೇಳ್ದೆ. ಒಂದೇ ಥರ ಇಲ್ಲ ಎಲ್ಲ ವರ್ಷಕ್ಕೂ. ಫಸ್ಟ್ ಇಯರ್ಗೆ 1 ಲಕ್ಷ, 2ನೇ ಇಯರ್ಗೆ 1,25,000, 3ನೇ ಇಯರ್ಗೆ 1,50,000 ಲಕ್ಷ, ಇನ್ನು 3ನೇ ವರ್ಷದಿಂದ ಎಲ್ಲ ವರ್ಷಕ್ಕೂ ಒಂದೂವರೆ. ರಾಯಲ್ಟಿ ಅಟ್ 60 ಪರ್ ಟನ್. ಇಲ್ಲೇನು ನಿಮಗೆ ಟನ್ ಕೊಟ್ಟಿದ್ದಾರೆ ಇಂಟು 60 ರೂಪಾಯಿ ಮಾಡ್ಕೊಂಡಾಗ ರಾಯಲ್ಟಿ ಸಿಗುತ್ತೆ ನಿಮಗೆ. ದ ಶಾರ್ಟ್ ವರ್ಕಿಂಗ್ ಇಫ್ ಎನಿ, ನಿಮ್ಗೆ ಯಾವುದೇ ವರ್ಷ ಲಾಸ್ ಆದರೆ ಆ ಲಾಸ್ನ ರಿಕವರಿ ಮಾಡ್ಕೊಳ್ಳಿಕ್ಕೆ ಕುಡ್ ಬಿ ರಿಕವರ್ಡ್ ಇನ್ ದ ನೆಕ್ಸ್ಟ್ 2 years ವಿತ್ ದ ಶಾರ್ಟ್ ವರ್ಕಿಂಗ್ ಅರೈಸಸ್. ನಿಮ್ಗೆ ಯಾವ ವರ್ಷ ನಷ್ಟ ಆಗುತ್ತೆ ಅದನ್ನು ರಿಕವರಿ ಮಾಡ್ಕೊಳ್ಳೋಕೆ 2 ವರ್ಷ ಟೈಮ್ ಅಲ್ಲ. ಫಾರ್ ಎಕ್ಸಾಂಪಲ್ 2008ರಲ್ಲಿ ನಷ್ಟ ಆದರೆ 9, 10 ಟೈಮ್. ಆ ವರ್ಷ ರಿಕವರಿ ಮಾಡ್ಕೊಳ್ಳೋಕ್ಕಾಗಲಿಲ್ವ, ಅದು ನಾಟ್ ರಿಕವರಿ ಕಾಲಮ್ಗೆ ಹೋಗುತ್ತೆ. ಈಗ 9ನೇ ವರ್ಷದ್ದು ಲಾಸ್ ಆದರೆ ಅದನ್ನು ರಿಕವರಿ ಮಾಡ್ಕೊಳ್ಳೋಕೆ 10, 11. ಅದೇ 10ನೇ ವರ್ಷದ ಲಾಸ್ ಆದರೆ 11, 12. ಸೊ ಈ ರೀತಿ 2 years ಟೈಮ್ನ ಅವ್ನು ಕೊಟ್ಟಿದ್ದಾನೆ. ಸೊ ಇಲ್ಲಿ ಕೇಳಿರೋದು ನಿಮಗೆ ಪ್ರಿಪೇರ್ ನೆಸೆಸರಿ ಲೆಡ್ಜರ್ ಅಕೌಂಟ್ಸ್ ಅಂತ ಹೇಳಿ ಕೇಳಿದ್ದಾನೆ. ಸೊ ನೆಸೆಸರಿ ಲೆಡ್ಜರ್ ಅಕೌಂಟ್ ಅಂದರೆ ಮಿನಿಮಮ್ ರೆಂಟ್, ರಾಯಲ್ಟಿ, ಲ್ಯಾಂಡ್ ಲಾರ್ಡ್, ಶಾರ್ಟ್ ವರ್ಕಿಂಗ್ ಅಂತ ಹೇಳಿ ಹೇಳಿದ್ದಾರೆ. ಸೊ ನೋಡೋಣ ಇಲ್ಲಿ ಯಾವ್ದು ಕೇಳಿದ್ದಾನೆ ಅಂತ. ಈಗ ಡೈರೆಕ್ಟ್ ಪ್ರಾಬ್ಲಮ್ಗೆ ಹೋಗೋಣ. ಅನಾಲಿಟಿಕಲ್ ಟೇಬಲ್ಗೆ. ಎಸ್, ಸೊ ಅನಾಲಿಟಿಕಲ್ ಟೇಬಲ್ನ ಅಬ್ಸರ್ವ್ ಮಾಡಿ. ಇಲ್ಲಿ ಇಯರ್, ಪ್ರೊಡಕ್ಷನ್ ಇನ್ ಟನ್, ಪರ್ ಟನ್ ರೇಟ್, ರಾಯಲ್ಟಿ, ಮಿನಿಮಮ್ ರೆಂಟ್, ಶಾರ್ಟ್ ವರ್ಕಿಂಗ್ ಲಾಸ್, ಶಾರ್ಟ್ ವರ್ಕಿಂಗ್ ಸರ್ಪ್ಲಸ್, ಶಾರ್ಟ್ ವರ್ಕಿಂಗ್ ರಿಕವರ್ಡ್, ಶಾರ್ಟ್ ವರ್ಕಿಂಗ್ ಲಾಸ್ ಇದೆ, ಶಾರ್ಟ್ ವರ್ಕಿಂಗ್ ಸರ್ಪ್ಲಸ್ ಇದೆ, ಶಾರ್ಟ್ ವರ್ಕಿಂಗ್ ರಿಕವರಿ ಕಾಲಮ್ ಇದೆ, ಶಾರ್ಟ್ ವರ್ಕಿಂಗ್ ನಾಟ್ ರಿಕವರಿ ಕಾಲಮ್ ಇದೆ, ಪೇಮೆಂಟ್ ಟು ಲ್ಯಾಂಡ್ ಲಾರ್ಡ್. ಸೊ ಇದನ್ನು ಫಾರ್ಮೇಟ್ ಆಲ್ರೆಡಿ ಎಕ್ಸ್ಪ್ಲೈನ್ ಮಾಡಿದ್ದೀನಿ. ಈಗ ನೋಡಿ, ಇಯರ್ ನಿಮ್ಮ ಕ್ವಶನಲ್ಲಿ ಕೊಟ್ಟಿರೋದನ್ನು ಫಸ್ಟು ಫಿಲ್ ಮಾಡ್ಕೊಳ್ಳಿ. ಇಯರ್ 2008 ಇದೆ, 9 ಇದೆ, 10 ಇದೆ, 11 ಇದೆ, 12 ಇದೆ. ಅದೇ ರೀತಿ ನಿಮ್ಮ ಪ್ರೊಡಕ್ಷನ್ ಹೇಳಿದ್ದಾನೆ 2,900, 3,800, 5,200, 4,230, 6,300 ಹಾಕ್ಕೊಂಡ್ರಿ. ನೆಕ್ಸ್ಟ್ ಸೊ ಅವರೇ ಹೇಳಿದ್ದಾರೆ ಪ್ರತಿ ಟನ್ಗೆ 60, 60, 60, 60, 60. ಈ 60ನ ಮಲ್ಟಿಪಲ್ ಮಾಡಿದಾಗ ನಿಮಗೆ ಸಿಗೋದೆ ರಾಯಲ್ಟಿ. 2,900 ಇಂಟು 60 ಇಂಟು 60 ಇಂಟು 60 ಇಂಟು 60 ಇಂಟು 60 ಮಾಡಿದಾಗ ನಿಮಗೆ ಸಿಕ್ಕಿರೋವಂಥ ಅಮೌಂಟು ರಾಯಲ್ಟಿ 1,74,000, 2,28,000, 3,12,000, 2,53,800, 3,78,000. ಈಗ ಅಗೇನ್ ಮಿನಿಮಮ್ ರೆಂಟ್ ಅವನು ಹೇಳಿದ ಮಿನಿಮಮ್ ರೆಂಟ್ ಒಂದೊಂದು ವರ್ಷಕ್ಕೆ ಒಂದೊಂದು ರೀತಿ ಚೇಂಜಸ್ ಇದೆ. ಫಸ್ಟ್ ಇಯರ್ಗೆ 1 lakh, ಸೆಕೆಂಡ್ ಇಯರ್ಗೆ 1,25,000, ಥರ್ಡ್ ಇಯರ್ 1,50,000, ದೇರ್ ಆಫ್ಟರ್ ಆನ್ವರ್ಡ್ಸ್ 1,50,000, 1,50,000 ಅಂತ ಹೇಳಿದ ಹಾಕಿದ್ರಿ. ಇಷ್ಟು ಇನ್ಫಾರ್ಮೇಷನ್ ನಿಮ್ಮ ಕ್ವಶನಲ್ಲಿ ಇರುತ್ತೆ. ಇದಾದಮೇಲೆ ನೀವು ನೋಡಿ, ನಾನಾಗಲೇ ಹೇಳಿದೆ ಲಾಭ ಅಥವಾ ನಷ್ಟ ಬರಲಿಕ್ಕೆ ಲಾಭ ಆಗಬೇಕು ಅಂದರೆ ರಾಯಲ್ಟಿ ಜಾಸ್ತಿ ಇರಬೇಕು, ಅದೇ ರಾಯಲ್ಟಿ ಕಡಿಮೆ ಇದ್ದರೆ ನಷ್ಟ ಆಗುತ್ತೆ. ಕಂಪೇರ್ ಮಾಡಿ ನೋಡಿ ಎರಡೂ ಯಾವ್ದು ಜಾಸ್ತಿ ಇದೆ. ರಾಯಲ್ಟಿ ಜಾಸ್ತಿ ಇದೆ, ಲಾಸ್ ಆಗಲಿಲ್ಲ, ಲಾಭ. ಇಲ್ಲೂ ಕೂಡ ರಾಯಲ್ಟಿ ಜಾಸ್ತಿ ಇದೆ, ಲಾಸ್ ಆಗಲಿಲ್ಲ, ಲಾಭ. ಇಲ್ಲೂ ಕೂಡ ರಾಯಲ್ಟಿ ಜಾಸ್ತಿ ಇದೆ, ಲಾಭ, ಲಾಭ, ಲಾಭ. ಈ ಪ್ರಾಬ್ಲಮಲ್ಲಿ ಎಲ್ಲೂ ಕೂಡ ನಷ್ಟ ಆಗಿಲ್ಲ. ಸೊ ನಷ್ಟ ಆಗಿಲ್ಲ ಅಂತ ಅಂದರೆ ಮಿನಿಮಮ್ ರೆಂಟ್ ಅಕೌಂಟ್ ಬರಲ್ಲ.
ನಷ್ಟ ಆಗಿರೋ ವರ್ಷಗಳಿಗೆ ಮಾತ್ರ ಅಥವಾ ಲಾಸ್ ಆಗಿರೋ ವರ್ಷಗಳಿಗೆ ಮಾತ್ರ ನೀವು ಮಿನಿಮಮ್ ರೆಂಟ್ ಅಕೌಂಟ್ನ ಪ್ರಿಪೇರ್ ಮಾಡ್ತೀರಾ. ನೆಕ್ಸ್ಟ್, ಇಲ್ಲಿ ಎಲ್ಲ ವರ್ಷದಲ್ಲಿ ಲಾಭ ಬಂದ ಕಾರಣ ಯಾವುದು ರಿಕವರಿ ಮಾಡೋ ಅವಶ್ಯಕತೆ ಇಲ್ಲ, ಡೈರೆಕ್ಟ್ ಪೇಮೆಂಟ್ನ ಲ್ಯಾಂಡ್ ಲಾರ್ಡಿಗೆ ಮಾಡ್ಬೋದು. ಇದು ಸಿಂಪಲ್ ಪ್ರಾಬ್ಲಮ್, ಫಸ್ಟ್ ಪ್ರಾಬ್ಲಮ್ ಆಗಿರೋದ್ರಿಂದ ಆ ರೀತಿ ಮಾಡಿಸ್ತಿದ್ದೀನಿ. ಸೊ ಈಗ ಲಾಸ್ಟ್ ಕಾಲಮಿಗೆ ಅಮೌಂಟ್ ಹಾಕಬೇಕು ಅಂದರೆ ವಿಚ್ ಎವರ್ ಈಸ್ ಹೈಯರ್, ಎರಡರಲ್ಲಿ ಯಾವ್ದು ಜಾಸ್ತಿ ಇದೆ, ರಿಕವರಿ ಮಾಡ್ಕೊಂಡಿಲ್ಲ ಹಾಕಿ. ವಿಚ್ ಎವರ್ ಈಸ್ ಹೈಯರ್, ಎರಡರಲ್ಲಿ ಯಾವ್ದು ಜಾಸ್ತಿ ಇದೆ, ಯಾವುದು ರಿಕವರಿ ಮಾಡಿರೋದಿಲ್ಲ ಹಾಕಿ. ರಿಕವರಿ ಏನಾದ್ರು ಮಾಡ್ಕೊಂಡಿದ್ರೆ ವಿಚ್ ಎವರ್ ಈಸ್ ಹೈಯರ್ ಮಾಡಿ, ಅದರಲ್ಲಿ ಎಷ್ಟು ರಿಕವರಿ ಮಾಡಿರ್ತೀರ ಅದನ್ನು ಕಳೆದಿಲ್ಲ ಹಾಕಬೇಕು. ಸೊ ವಿಚ್ ಎವರ್ ಈಸ್ ಹೈಯರ್ ಡೈರೆಕ್ಟಾಗಿ ಹಾಕಿ, ವಿಚ್ ಎವರ್ ಈಸ್ ಹೈಯರ್ ಡೈರೆಕ್ಟಾಗಿ ಹಾಕಿ, ವಿಚ್ ಎವರ್ ಈಸ್ ಹೈಯರ್ ಡೈರೆಕ್ಟಾಗಿ ಹಾಕಿ. ಇದು ಅನಾಲಿಟಿಕಲ್ ಟೇಬಲ್. ರಿಕವರಿ ಇದ್ದರೆ ನಿಮ್ಗೊಂದು ಸ್ವಲ್ಪ ವರ್ಕಿಂಗ್ಸು ಜಾಸ್ತಿ ಬರುತ್ತೆ ಇಲ್ಲಿ. ಸೊ ಡೈರೆಕ್ಟ್ ಲೆಡ್ಜರಿಗೆ ಹೋಗೋಣ. ಫಸ್ಟು ಲೆಡ್ಜರು ರಾಯಲ್ಟಿ ಅಕೌಂಟ್ ಅಂತ ಹೇಳಿ ಕರಿತೀವಿ. ನೆನಪಲ್ಲಿ ಇಟ್ಕೊಳ್ಳಿ, ರಾಯಲ್ಟಿ ಅಕೌಂಟಲ್ಲಿ ನಾರ್ಮಲಾಗಿ ನಿಮಗೆ ಕ್ರೆಡಿಟ್ ಸೈಡ್ ಒಂದು ಸ್ಟ್ಯಾಂಡರ್ಡ್ ವರ್ಡ್ ಬರುತ್ತೆ. ಆ ಸ್ಟ್ಯಾಂಡರ್ಡ್ ವರ್ಡ್ ಹೆಸರೇನು ಅಂದರೆ ಪ್ರಾಫಿಟ್ ಆ್ಯಂಡ್ ಲಾಸ್ ಅಕೌಂಟ್ ಅಂತ. ಪ್ರಾಫಿಟ್ ಆ್ಯಂಡ್ ಲಾಸ್ ಅಕೌಂಟ್ ಅಂದರೆ ಬೇರೆ ಏನೂ ಅಲ್ಲ, ರಾಯಲ್ಟಿ ಅಂತಲೇ. ಅಂದರೆ ನೀವು ಎಷ್ಟು ಪ್ರೊಡಕ್ಷನನ್ನು ಮಾಡಿದ್ರಿ ಅನ್ನೋಂಥದ್ದನ್ನೇ ರಾಯಲ್ಟಿ. ಪಿ ಆ್ಯಂಡ್ ಎಲ್ ಅಂತ ಹೇಳಿ ಕರೆದಿದ್ದೀವಿ. ನೋಡಿ ಇಲ್ಲಿ ಪಿ ಆ್ಯಂಡ್ ಎಲ್ ಅಂತ ಇಲ್ಲಿ ಏನು ನೋಡ್ತಿದ್ರೆ ಇದೆಲ್ಲ ನಿಮ್ಮ ರಾಯಲ್ಟಿ ಅನಾಲಿಟಿಕಲ್ ಟೇಬಲ್ ಇದೆಯಲ್ಲ ಅದೇ ಅಮೌಂಟು ರಾಯಲ್ಟಿ. ಇದು ನೀವಲ್ಲೇನು ಪಿ ಆ್ಯಂಡ್ ಎಲ್ ಅಂತ ಹಾಕ್ಕೊಂಡಿದ್ರೆ ಅದೆಲ್ಲ ಈ ಅಮೌಂಟ್ಗಳೇ. 1,74,00,000, 2,20,00,000, 3,12,00,000 ಪ್ರತಿ ವರ್ಷದ ಆ ರೀತಿ ತೊಗೊಳ್ತಾ ಹೋಗಿದ್ದೀವಿ. ನೋಡಿ ಇಲ್ಲಿ ಅಬ್ಸರ್ವ್ ಮಾಡಿ, ಪಿ ಆ್ಯಂಡ್ ಎಲ್ ಇದೆಲ್ಲ ರಾಯಲ್ಟಿ ಆಯಾ ವರ್ಷದ ಅಮೌಂಟ್. ಫಸ್ಟ್ ಇಯರ್ಗೆ ಬಂದ್ವಿ 2008. ನಮಗೆ ಡೆಬಿಟ್ ಸೈಡ್ ಏನು ಅಮೌಂಟ್ ಬರುತ್ತೆ ಗೊತ್ತಿಲ್ಲ, ಬಟ್ ಕ್ರೆಡಿಟ್ ಸೈಡ್ ಗೊತ್ತು. 2008 ಬೈ ಪಿ ಆ್ಯಂಡ್ ಎಲ್ ರಾಯಲ್ಟಿ ಎಷ್ಟಿತ್ತು ಆ ವರ್ಷ 2008ಅಲ್ಲಿ ರಾಯಲ್ಟಿ 1,74,000. ಈ ಕಡೆ ಸ್ಟ್ಯಾಂಡರ್ಡ್ ಅದೇ ಅಮೌಂಟ್ ಈ ಕಡೆಗೆ ಬರಬೇಕಲ್ವ ನಿಮಗೆ 1,74,000. ಆ ವರ್ಷ ನೀವೇನು 1,74,000 ಯಾರಿಗೆ ಕೊಟ್ಟಿದ್ರಾ ನೋಡಿ ಇಲ್ಲಿ ಲ್ಯಾಂಡ್ ಲಾರ್ಡಿಗೆ ಕೊಟ್ಟಿದ್ವಿ. ಟು ಲ್ಯಾಂಡ್ ಲಾರ್ಡ್ ಅಕೌಂಟ್ ಅಥವಾ ಎಂಟ್ರಿನ ನೆನಪು ಮಾಡ್ಕೊಳ್ಳಿ. ಫಸ್ಟ್ ಇಯರ್ ನಿಮ್ಗೆ ಏನಾಯಿತು, ಶಾರ್ಟ್ ವರ್ಕಿಂಗ್ ಲಾಭ ಆಯ್ತಲ್ವಾ. ಶಾರ್ಟ್ ವರ್ಕಿಂಗ್ ಅರೈಸ್ಡ್, ದೆರ್ ಇಸ್ ನೋ ರಿಕವರ್ಡ್. ಬರೀ ಶಾರ್ಟ್ ವರ್ಕಿಂಗ್ ಆದರೆ ಎಂಟ್ರಿ ಏನು, ರಾಯಲ್ಟಿ ಅಕೌಂಟ್ ಡೆಬಿಟೆಡ್ ಟು ಲ್ಯಾಂಡ್ ಲಾರ್ಡ್. ಸೊ ಹಾಗೆ ರಾಯಲ್ಟಿ ಅಕೌಂಟ್ ಡೆಬಿಟೆಡ್ ಟು ಲ್ಯಾಂಡ್ ಲಾರ್ಡ್. ಈ ಕಡೆ ಪ್ರೊಡಕ್ಷನ್ ಮಾಮೂಲಿ ಪ್ರೊಡಕ್ಷನ್ ಅಕೌಂಟ್ ಡೆಬಿಟೆಡ್ ಟು ರಾಯಲ್ಟಿ ಡೈರೆಕ್ಟ್. ಈ ಕಡೆ ಏನು ಚೇಂಜ್ ಆಗಲ್ಲ, ಪಿ ಆ್ಯಂಡ್ ಎಲ್ ಇರುತ್ತೆ. ಹೀಗಾಗಿ ಎರಡನೇ ವರ್ಷಕ್ಕೆ ಬನ್ನಿ, ಸೇಮ್ ಅದೇ ರೀತಿ. ಎರಡನೇ ವರ್ಷದ ರಾಯಲ್ಟಿ ಎಷ್ಟಿದೆ 1,25,000. ಎರಡನೇ ವರ್ಷದ ರಾಯಲ್ಟಿ ಎಷ್ಟಿದೆ 2,28,000 ಈ ಕಡೆ ಹಾಕೊಂಡ್ರಿ. ಈಗ ಅದೇ 2,28,000 ಈ ಕಡೆಗೆ ಬರಬೇಕಲ್ವಾ. ಸೊ ಆ ವರ್ಷ 2,28,000 ಯಾರಿಗೆ ಕೊಟ್ಟಿದ್ದೀರಾ ನೋಡಿ, ಟೇಬಲ್ನ ಒಂದು ಬಾರಿ ನೋಡಿ. 2,28,000 ಕೊಟ್ಟಿರೋದು ಯಾರಿಗೆ, ಲ್ಯಾಂಡ್ ಲಾರ್ಡ್ಗೆ. ಸೊ ಲ್ಯಾಂಡ್ ಲಾರ್ಡಿಗೆ ಕೊಟ್ಟಿದ್ದೀರಾ ಅಂತ ಅಂದರೆ ಟು ಲ್ಯಾಂಡ್ ಲಾರ್ಡ್ ಅಕೌಂಟ್ 28. ಸೇಮ್ ಎಲ್ಲರಿಗೂ ಕೂಡ ಅದೇ ರೀತಿ. ಇಲ್ಲೇ ಯಾವುದೇ ರೀತಿ ರಿಕವರ್ಡ್ ನಾಟ್ ರಿಕವರ್ಡ್ ಏನೂ ಇಲ್ಲ, ಹಾಗಾಗಿ ಹಾಗೆ ಬರ್ತಿದೆ. ಮೂರನೇ ವರ್ಷನೂ ಕೂಡ ಸೇಮ್. ಮೂರನೇ ವರ್ಷ ರಾಯಲ್ಟಿ 3,12,000, ನೀವು ಲ್ಯಾಂಡ್ ಲಾರ್ಡಿಗೆ ಪೇ ಮಾಡಿರೋದು 3,12,000. ನಾಲ್ಕನೇ ವರ್ಷ ಪಿ ಆ್ಯಂಡ್ ಎಲ್, ದಟ್ ಮೀನ್ಸ್ ರಾಯಲ್ಟಿ ಅಮೌಂಟ್ 2,53,800, ನೀವು ಲ್ಯಾಂಡ್ ಲಾರ್ಡಿಗೆ ಕೊಟ್ಟಿರೋದು ಅಷ್ಟೇ. ನಾಲ್ಕನೇ ವರ್ಷ ಪಿ ಆ್ಯಂಡ್ ಎಲ್ ಕೊಟ್ಟಿರೋದು ಅಷ್ಟು, ಲ್ಯಾಂಡ್ ಲಾರ್ಡ್ಗೂ ಕೂಡ ಅಷ್ಟೇ ಪೇಮೆಂಟ್ನ ಮಾಡಿದ್ದೀರಾ. ಸೊ ಇದಿಷ್ಟು ಕೂಡ ರಾಯಲ್ಟಿ ಅಕೌಂಟ್ ಸೇಮ್. ನೆನಪಲ್ಲಿ ಇಟ್ಕೊಳ್ಳಿ, ರಾಯಲ್ಟಿ ಅಕೌಂಟಲ್ಲಿ ಒಂದು ಸ್ಟ್ಯಾಂಡರ್ಡ್ ವರ್ಡ್ ಬರುತ್ತೆ ಕ್ರೆಡಿಟ್ ಸೈಡ್, ಪಿ ಆ್ಯಂಡ್ ಎಲ್ ಪ್ರತಿ ವರ್ಷಕ್ಕೆ. ಆ ಪಿ ಆ್ಯಂಡ್ ಎಲ್ ಅಮೌಂಟ್ದು ಬೇರೆ ಯಾವುದಲ್ಲ, ಪಿ ಆ್ಯಂಡ್ ಎಲ್ ನೀವು ತೊಗೊಳ್ಳೋ ಅಮೌಂಟ್ ಯಾವುದು ಅಂತ ಅಂದರೆ ಇಲ್ಲಿ ರಾಯಲ್ಟಿ ಕಾಲಮಲ್ಲಿ ಇರುತ್ತಲ್ಲ ಅದೇ ಅಮೌಂಟು. ಈ ಕಡೆ ಬಂದಿರೋ ಅಮೌಂಟ್ನ ಈ ಕಡೆಗೆ ನೀವು ಟ್ಯಾಲಿ ಮಾಡ್ತಾ ಬಂದರೆ ಆಯಿತು. ಈಗ ನೆಕ್ಸ್ಟ್ ಅದಾದಮೇಲೆ ಲ್ಯಾಂಡ್ ಲಾರ್ಡ್ ಅಕೌಂಟ್ನ ನಾವು ಮಾಡ್ತಾ ಹೋಗ್ತೀವಿ. ಲ್ಯಾಂಡ್ ಲಾರ್ಡ್ ಅಕೌಂಟ್ ಅಂತ ಅಂದರೆ ವೆರಿ ಈಸಿ. ಸೊ ನಿಮಗೆ ಲ್ಯಾಂಡ್ ಲಾರ್ಡ್ ಈಗ ಆಲ್ರೆಡಿ ಮಾಡಿರುವಂಥ ಒಂದು ಲೆಡ್ಜರ್ನಲ್ಲಿ ಲ್ಯಾಂಡ್ ಲಾರ್ಡ್ ಇದ್ದಾರೆ, ಕರೆಕ್ಟಾ. ಈಗ ನೀವು ಮಾಡ್ತಿರೋದು ಲ್ಯಾಂಡ್ ಲಾರ್ಡ್ ಅಕೌಂಟ್ ಅಲ್ವಾ. ಈಗ ಲ್ಯಾಂಡ್ ಲಾರ್ಡ್ ಈ ಲೆಡ್ಜರಲ್ಲಿ ಅಕೌಂಟಲ್ಲಿ ಇದ್ದಾನಲ್ವ, ಯಾವ ಸೈಡ್ ಇದ್ದಾನೆ ಇಲ್ಲಿ ನೋಡಿ. ನಾವೀಗ ನೆಕ್ಸ್ಟ್ ಪ್ರಿಪೇರ್ ಮಾಡ್ತಿರೋದು ಲ್ಯಾಂಡ್ ಲಾರ್ಡ್. ರಾಯಲ್ಟಿ ಅಕೌಂಟಲ್ಲಿ ಲ್ಯಾಂಡ್ ಲಾರ್ಡ್ ಇದ್ದಾನೆ, ಯಾವ ಸೈಡ್ ಇದ್ದಾನೆ, ಡೆಬಿಟ್. ಇದೆಲ್ಲ ಡೆಬಿಟ್ ಐತಲ್ವಾ. ಇದೆಲ್ಲವನ್ನು ಲ್ಯಾಂಡ್ ಲಾರ್ಡ್ ಅಕೌಂಟಲ್ಲಿ ಕ್ರೆಡಿಟ್ ಸೈಡ್ಗೆ ಹಾಕಬೇಕು. ಯಾವ ಹೆಸರಲ್ಲಿ ಅಂದರೆ ರಾಯಲ್ಟಿ ಹೆಸರಲ್ಲಿ. ನೋಡಿ ಹಾಗೆ ರಾಯಲ್ಟಿ ಇದು ಬಂದಿರೋದೆಲ್ಲ ಯಾವುದು, ರಾಯಲ್ಟಿ ಅಕೌಂಟ್ನಲ್ಲಿ ಲ್ಯಾಂಡ್ ಲಾರ್ಡ್ ಅಂತ ಹೆಸರಿತ್ತಲ್ಲ ಅದನ್ನು ಈ ಕಡೆಗೆ ಟ್ರಾನ್ಸ್ಫರ್ ಮಾಡಿಕೊಂಡು ಅದು ಯಾವ ಅಕೌಂಟಲ್ಲಿತ್ತು, ರಾಯಲ್ಟಿ ಅಕೌಂಟಲ್ಲಿತ್ತು ಅದು ಹಾಕೊಂಡ್ವಿ. ಇನ್ ವೆರಿ ಈಸಿ. ಇದು ನೀವು ಯಾವ ರೀತಿ ರಾಯಲ್ಟಿ ಅಕೌಂಟಲ್ಲಿ ಪಿ ಆ್ಯಂಡ್ ಎಲ್ ಅಂತ ಸ್ಟ್ಯಾಂಡರ್ಡ್ ನೋಡಿದ್ರಿ, ಅದೇ ರೀತಿ ಲ್ಯಾಂಡ್ ಲಾರ್ಡ್ ಅಕೌಂಟ್ನಲ್ಲಿ ಟು ಬ್ಯಾಂಕ್ ಅಂತ ಸ್ಟ್ಯಾಂಡರ್ಡ್ ಬರುತ್ತೆ ಡೆಬಿಟ್ ಸೈಡ್. ಆ ಟು ಬ್ಯಾಂಕ್ ಅಂದರೆ ಬೇರೆ ಯಾವುದೂ ಅಲ್ಲ. ಇಲ್ಲಿ ನೋಡಿ, ಇಲ್ಲೇನು ನೀವು ಪೇಮೆಂಟು ಲ್ಯಾಂಡ್ ಲಾರ್ಡ್ಗೆ ಇಲ್ಲಿ ಕೊಟ್ಟಿದ್ದೀರಾ, ಪೇಮೆಂಟು ಲ್ಯಾಂಡ್ ಲಾರ್ಡ್ಗೆ ಪ್ರತಿ ವರ್ಷ ಕೊಟ್ಟಿದ್ದೀರಾ. ಸೊ ಇದು ಟು ಬ್ಯಾಂಕ್ ಬ್ಯಾಂಕಿಂದ ಟು ಬ್ಯಾಂಕ್ ಅಂತ ಹಾಕ್ಕೊಂಡು ಆ ಕಡೆಗೆ ನೀವು ಟ್ಯಾಲಿ ಮಾಡ್ತಾ ಬಂದರೆ ಮುಗೀತು. ಸೊ ಈಗ ಅಬ್ಸರ್ವ್ ಮಾಡಿ ಬೇಕಾದರೆ, ಫಸ್ಟು ನಾನು ನೆಕ್ಸ್ಟ್ ಮಾಡ್ತಿರೋದು ಲ್ಯಾಂಡ್ ಲಾರ್ಡ್ ಅಕೌಂಟ್. ಲ್ಯಾಂಡ್ ಲಾರ್ಡ್ ಅನ್ನುವಂಥ ಪದ ಆಲ್ರೆಡಿ ಇಲ್ಲಿದೆ. ಯಾವ ಸೈಡ್ ಇದೆ, ಡೆಬಿಟ್ ಸೈಡ್ ಇದೆ. ಡೆಬಿಟ್ ಇರೋದೆಲ್ಲ ಕ್ರೆಡಿಟಿಗೆ ಟ್ರಾನ್ಸ್ಫರ್ ಮಾಡಿಕೊಂಡೆ ಆಯಾ ಇಯರ್ಗೆ. ಸೊ ಅದು ಯಾರ ಅಕೌಂಟಲ್ಲಿತ್ತು ಅವ್ರ ಹೆಸರಲ್ಲಿ ರಾಯಲ್ಟಿ ಅಂತ ಹಾಕ್ಕೊಂಡೆ ನೋಡಿ.
ಅದಾದಮೇಲೆ ಪ್ರತಿ ವರ್ಷ ಬ್ಯಾಂಕಿಂದ ಎಷ್ಟು ಹೋಗಿದೆ ಟು ಬ್ಯಾಂಕ್, ಅದೇ ಲಾಸ್ಟ್ ಇಲ್ಲಿದೆ ನೋಡಿ, ಟು ಬ್ಯಾಂಕ್ ಅದನ್ನು ಫಸ್ಟ್ ಇಯರ್ 2008 ಟು ಬ್ಯಾಂಕಿಂದ 1,74,000 ಹೋಯಿತು. ಇನ್ನು ಲ್ಯಾಂಡ್ ಲಾರ್ಡ್ ಅಲ್ಲಿದ್ದ ರಾಯಲ್ಟಿ ಅಕೌಂಟಲ್ಲಿ ಅದನ್ನ ಈ ಕಡೆ ಟ್ರಾನ್ಸ್ಫರ್ ಮಾಡ್ಕೊಂಡು ಎರಡನೇ ಇಯರಿಂದ ಬ್ಯಾಂಕಿಗೆ ಹೋಗಿದ್ದು 2,28,000. ಅದೇ ಕಡೆ ರಾಯಲ್ಟಿಲಿದ್ದು ಲ್ಯಾಂಡ್ ಲಾರ್ಡ್ ರಾಯಲ್ಟಿ ಅಕೌಂಟಲ್ಲಿದ್ದಲ್ಲ ಲ್ಯಾಂಡ್ ಲಾರ್ಡ್, ಆ ರೀತಿ ಪ್ರತಿ ವರ್ಷಕ್ಕೆ ಆ ರೀತಿ ಮಾಡಿಕೊಂಡು ಟ್ಯಾಲಿ ಮಾಡ್ತಾ ಬಂದರೆ ರಾಯಲ್ಟಿ ಟೇಬಲ್. ಮತ್ತು ಇಲ್ಲಿ 2 ಎಂಟ್ರಿ ಎಕ್ಸ್ಟ್ರಾ ಬರಲಿಲ್ಲ, ಯಾಕೆಂದರೆ ಒಂದು ಲೆಡ್ಜರ್ ಬರಲಿಲ್ಲ, ಇಲ್ಲಿ ಒಂದು ಮಿನಿಮಮ್ ರೆಂಟ್ ಲೆಡ್ಜರ್ ಬರಲಿಲ್ಲ. ಮಿನಿಮಮ್ ರೆಂಟ್ ಲೆಡ್ಜರ್ ಅಂದರೆ ಯಾವುದು, ಲಾಸ್ ಆಗಿರೋ ವರ್ಷಕ್ಕೆ ಮಿನಿಮಮ್ ರೆಂಟ್ ಲೆಡ್ಜರ್ ಮಾಡ್ತೀವಿ. ಈಗ ಇಲ್ಲೇ ನೋಡಿ ಲಾಸ್ ಆಯಿತಾ ನಿಮ್ಗೆ ಯಾವ್ದಾದ್ರು ವರ್ಷ, ಅನಲಿಟಿಕಲ್ ಟೇಬಲ್ನ ನೋಡಿ, ಹಾಗೆ ಅನಲಿಟಿಕಲ್ ಟೇಬಲ್ ನೋಡಿ ಯಾವುದೋ ವರ್ಷ ಲಾಸ್ ಆಯಿತಾ, ಲಾಸ್ ಆಗಿಲ್ಲ. ಇಲ್ಲೇನಾದ್ರು ಲಾಸ್ ಬಂದರೆ ಅಷ್ಟು ವರ್ಷಗಳಿಗೆ ಮಿನಿಮಮ್ ರೆಂಟ್ ಅಂತ ಒಂದು ಲೆಡ್ಜರ್ ಬರುತ್ತೆ, ಅದನ್ನು ಫಸ್ಟ್ ಮಾಡ್ಕೋಬೇಕು. ಅದಾದಮೇಲೆ ರಾಯಲ್ಟಿ, ಅದಾದಮೇಲೆ ಲ್ಯಾಂಡ್ ಲಾರ್ಡ್, ಲಾಸ್ಟಿಗೆ ಶಾರ್ಟ್ ವರ್ಕಿಂಗ್. ಅದೇ ರೀತಿ ಶಾರ್ಟ್ ವರ್ಕಿಂಗ್ನು ಮಾಡೋ ಅವಶ್ಯಕತೆ ಇಲ್ಲ, ಯಾಕೆಂದರೆ ಇಲ್ಲಿ ಯಾವುದು ಕೂಡ ನಾವು ರಿಕವರಿನೂ ಮಾಡ್ಕೊಂಡಿಲ್ಲ, ಲಾಸು ಕೂಡ ಆಗಿಲ್ಲ. ಹಾಗಾಗಿ ಸೊ ನೆಕ್ಸ್ಟ್ ಪ್ರಾಬ್ಲಮಲ್ಲಿ ನಿಮಗೆ ಕಂಪ್ಲೀಟ್ ಇದ್ರ ಬಗ್ಗೆ ಇನ್ಫಾರ್ಮೇಷನ್ ಸಿಗುತ್ತೆ, ಓವರ್ ಆಲ್ ಎಲ್ಲ ಒಂದು ಅಡ್ಜಸ್ಟ್ಮೆಂಟ್ ಇರುವಂಥದ್ದು. ಸೊ ಅದು ಮಾಡೋಣ. ನೀವು ನೆನಪಲ್ಲಿ ಇಟ್ಕೋಬೇಕಾದ್ರೆ ಈ ಕ್ಲಾಸಿಂದು ಮೇನ್ ಅನಲಿಟಿಕಲ್ ಟೇಬಲ್ ಒಂದು, ರಾಯಲ್ಟಿನಲ್ಲಿ ಸ್ಟ್ಯಾಂಡರ್ಡ್ ಆಗಿ ಬರುವಂಥದ್ದು ಕ್ರೆಡಿಟ್ ಸೈಡ್ P&L. ಆ P&L ಅಂದರೆ ಬೇರೆ ಯಾವುದೂ ಅಲ್ಲ, ನಿಮ್ಗೇನು ಇಲ್ಲಿದೆ ರಾಯಲ್ಟಿ, ಅದೇ ಪ್ರತಿ ವರ್ಷದೂ ಇಂಡಿವಿಜುವಲ್ ವರ್ಷದ ಲೆಕ್ಕಾಚಾರದಲ್ಲಿ ಮಾಡ್ತಾ ಬರ್ರಿ ಇಂಡಿವಿಜುವಲ್ ಆಗಿ. ನೆಕ್ಸ್ಟ್ ಲ್ಯಾಂಡ್ ಲಾರ್ಡ್ ಅಂತ ಹೇಳಿದ್ರೆ ಲ್ಯಾಂಡ್ ಲಾರ್ಡಲ್ಲಿ ಒಂದು ಕೂಡ ಸ್ಟ್ಯಾಂಡರ್ಡ್ ವರ್ಡ್ ಬರುತ್ತೆ, ಅದು ಬ್ಯಾಂಕ್ ಅನ್ನೋಂಥದ್ದು. ಅದನ್ನು ಈ ಕಡೆ ಟ್ಯಾಲಿ ಮಾಡ್ತಾ ಬರ್ತೀರಿ. ಇದು ಬೇರೆ ಅಕೌಂಟಲ್ಲಿರುತ್ತೆ, ಅದನ್ನು ಡೆಬಿಟಿಂದ ಕ್ರೆಡಿಟಿಗೆ ಟ್ರಾನ್ಸ್ಫರ್ ಮಾಡಿಕೊಂಡ್ರೆ ಆಯಿತು.